ಸರ್ಕಾರಿ ಆದೇಶದೊಳಗಡೆ ಬಂಜಾರ, ಬೋವಿ, ಕೊರ್ಚ, ಕೊರಬ ಸಮುದಾಯಗಳನ್ನ ಸ್ಪರ್ಶ ಜಾತಿಗಳು ಅಂತ ಹೇಳಿ ಯಾರಾದ್ರೂ ಬರೆದಿರೋದನ್ನ ತೋರಿಸ್ಬಿಟ್ರೆ ಅವ್ರ ಮನೇಲಿ ಜೀತಕ್ಕೆ ಇದು ಬಿಡ್ತೀನಿ ನಾನು ಸಾಯವರಿಗೆ. ಈ ಒಳ ಮೀಸಲಾತಿಯನ್ನು ಇಸ್ಕೊಂಡು ರಾಜ್ಯದ ಬಿಜೆಪಿಯವರು ಮಾದಿಗರನ್ನ ಎತ್ಕಟ್ತಾರೆ, ಹೊಲಿಯರನ್ನ ಎತ್ಕಟ್ತಾರೆ, ಲಬ್ಬಾಡಿ ಬೋವಿಗಳನ್ನ ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ಕಟ್ಟುವಂತಹ ನಾಟಕಗಳನ್ನು ಮಾಡೋದು ಶುರು ಮಾಡಿದ್ದಾರೆ. ಈಗ ಕೆಲವರು ಎದ್ದು ಬಂದ್ಬಿಟ್ಟಿದ್ದಾರೆ. ಮಾಧುಸ್ವಾಮಿ ವರದಿ ಕೊಟ್ಟಾಗ ಬಾಯಿ ಮುಚ್ಕೊಂಡಿದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗ ಬಾಯಿ ಮುಚ್ಕೊಂಡಿದ್ರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಆದಾಗ ಬಾಯಿ ಮುಚ್ಕೊಂಡಿದ್ರು, ಆ ಆಯೋಗ ಸಮೀಕ್ಷೆ ಮಾಡಿದಾಗ ಬಾಯಿ ಮುಚ್ಕೊಂಡಿದ್ರು, ಸಮೀಕ್ಷೆ ವರದಿ ಕೊಟ್ಟಾಗ ಬಾಯಿ ಮುಚ್ಕೊಂಡಿದ್ರು, ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡೋವರೆಗೂ ಬಾಯಿ ಮುಚ್ಕೊಂಡಿದ್ರು. ಈಗೇನು ಇದ್ದಕ್ಕಿದ್ದಂಗೆನೆ ಕ್ರಾಂತಿಕಾರಿಗಳು ಬೀದಿಯಲ್ಲಿ ಬಂದು ಏನ್ ಆಟಗಳನ್ನು ಶೋ ಮಾಡಿದ್ದಾರೆ. ವಿಜೇಂದ್ರ ಅವರೇ, ಇತಿಹಾಸ ಗೊತ್ತಿಲ್ಲ ನಿಮಗೆ. ಎಸ್ಸಿ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ಅಫಿಡೇವಿಟ್ ಸಲ್ಲಿಸಿದೀವಿ ಅಂತ ಹೇಳಿದಿರಿ. ಏನ್ರಿ ನೀವು ಸುಪ್ರೀಂ ಕೋರ್ಟ್ ಗೆ ಅಫಿಡೇವಿಟ್ ಸಲ್ಲಿಸಿಲ್ಲ, ಚೆಕ್ ಮಾಡ್ಕೊಂಡ್ ಬನ್ನಿ ದಯವಿಟ್ಟು. ಈ ಒಳ ಮೀಸಲಾತಿ ಅನ್ನುವಂಥದ್ದನ್ನ ಕರ್ನಾಟಕ ರಾಜ್ಯದೊಳಗಡೆ ಅಥವಾ ದೇಶದ ಒಳಗಡೆ ತಂದವರು ಯಾರು, ಪರಿಚಯ ಮಾಡಿದವರ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಆಯೋಗಕ್ಕೆ ಸುಮಾರು 12 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅವರಿಗೆ ಚಾಲನೆಯನ್ನ ಕೊಟ್ಟು ಬಸವರಾಜ ಬೊಮ್ಮಾಯಿ ಅವರು ಬಂದ ಮೇಲೆ ಒಳ ಮೀಸಲಾತಿಯನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡಿದ್ರು. ಇದು ಗೊತ್ತಿರೋ ಸತ್ಯ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು, ಅದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಆದೇಶವು ಕೂಡ ಕೊಟ್ಟಿದೆ. ಈ ಆದೇಶದ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಯೋಗವನ್ನು ರಚನೆ ಮಾಡಿದೆ. ಈ ಆಯೋಗವು ಕೂಡ ತಾರಾತೂರಿನಲ್ಲಿ ವರದಿ ಕೊಡೋದಕ್ಕೆ ಹೊರಟಿತ್ತು. ರಾಜ್ಯದ ಬಂಜಾರ, ಬೋವಿ, ಕೊರ್ಚ, ಕೊರಮ ಸಮುದಾಯದ ಎಲ್ಲಾ ಮುಖಂಡರುಗಳು ಮೊನ್ನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ಭೇಟಿ ಮಾಡಿ, ಮೊನ್ನೆ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಹಾಲಿ ಮಾಜಿ ಶಾಸಕರು ಎಲ್ಲರ ಸಮ್ಮುಖದಲ್ಲಿ, ನಮ್ಮ ಸಾಹಿತಿ ಚಿಂತಕರು, ಹೋರಾಟಗಾರರು ಎಲ್ಲರ ಸಮ್ಮುಖದಲ್ಲಿ 16 ಬಾರಿ ಸಭೆಗಳನ್ನು ಮಾಡಿ 2-3 ಬಾರಿ ಅಷ್ಟೇ ಅಲ್ಲದೆ 4-6 ಬಾರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನ ಕರೆದು ಸಮಾವೇಶ ಮಾಡೋದ್ರ ಮುಖಾಂತರ ಸಮೀಕ್ಷೆ ಮಾಡಲೇಬೇಕು, ಸಮೀಕ್ಷೆ ಮಾಡಬೇಕಂತಂದೇಳಿ ಪಟ್ಟು ಹಿಡಿದ್ವಿ. ಅದರ ಭಾಗವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿಯನ್ನು ಕೊಟ್ಟು ಸಮೀಕ್ಷೆ ಮಾಡಿನೇ ಮೀಸಲಾತಿನ ವರ್ಗೀಕರಣ ಮಾಡಬೇಕನ್ನುವುದನ್ನು ರಾಜ್ಯ ಸರ್ಕಾರ ಕೇಳಿ, ರಾಜ್ಯ ಸರ್ಕಾರ ಅದನ್ನು ಒಪ್ಪಿ ಇಡೀ ರಾಜ್ಯದ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಮಾಡಬೇಕನ್ನುವಂತ ತೀರ್ಮಾನವನ್ನು ಮಾಡಿತು. ಆ ತೀರ್ಮಾನದ ಭಾಗವಾಗಿ ಇಡೀ ಬಂಜಾರ ಸಮುದಾಯಗಳನ್ನು ಜಾಗೃತಿಗೊಳಿಸುವಂತ ಕೆಲಸವನ್ನ ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳು ಮಾಡಿದ್ವು. ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ಸುತ್ತಾಡಿ ಮಾಡಿ, ಹೊರ ರಾಜ್ಯದ ಗೋವಾ, ಹೈದರಾಬಾದ್, ಬೇರೆ ಬೇರೆ ಪ್ರಾಂತಗಳಲ್ಲಿರುವಂತಹ ಬಂಜಾರನ್ನ ಇಲ್ಲಿಗೆ ಕರೆದು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಅನೇಕ ನಮ್ಮ ಸಂಘಟನೆ ಮುಖಂಡರು ಕೆಲಸ ಮಾಡಿದರು. ಅದರ ಹಿನ್ನೆಲೆಯ ಭಾಗವಾಗಿ ಇಡೀ ಬಂಜಾರ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಈ ಸಮೀಕ್ಷೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿತು. ಈ ಎಲ್ಲಾ ಅಂಶಗಳನ್ನು, ದತ್ತಾಂಶಗಳನ್ನು ಕ್ರೋಢೀಕರಿಸಿಕೊಂಡು ರಾಜ್ಯ ಸರ್ಕಾರ ಇವತ್ತು ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಬೇಕಾಗುವಂತಹ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆಯಾಗಿದೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಕಲ್ಪಿಸಿ ರಾಜ್ಯ ಸರ್ಕಾರ 3 ಗುಂಪುಗಳನ್ನು ಮಾಡಿದೆ. 3 ಗುಂಪಾಗಿ ವರ್ಗೀಕರಿಸಿ ಮೀಸಲಾತಿ ಹಂಚಿಕೆಗೆ ನಿರ್ಧಾರ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಅವುಗಳನ್ನ ಪ್ರವರ್ಗ ಎ, ಬಿ, ಸಿ ಅಂತ ಹೇಳಿ ಗುರುತು ಮಾಡಿದೆ. 5 ಗುಂಪುಗಳ ಬದಲು 3 ಗುಂಪು ಮಾಡಿ ಮೀಸಲಾತಿ ಜಾರಿಗೆ ನಿರ್ಧಾರಕ್ಕೆ ಬಂದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ ವರದಿನಲ್ಲಿ ಬಂಜಾರ ಸಮುದಾಯದ ಗುಂಪಿಗೆ ಕೇವಲ 4% ಮೀಸಲಾತಿಯನ್ನ ನಿಗದಿ ಮಾಡಿದ್ರು. ನಾವು ಈ 4% ಮೀಸಲಾತಿಯನ್ನು ವಿರೋಧ ಮಾಡಿ ಯಾವ ಕಾರಣಕ್ಕೂ ಇದನ್ನು ನಾವು ಸ್ವಾಗತ ಮಾಡೋದಿಲ್ಲ ಅಂತ ಹೇಳಿ ಇದನ್ನು ವಿರೋಧ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸಚಿವರುಗಳನ್ನ, ಶಾಸಕರುಗಳನ್ನ ಎಲ್ಲರನ್ನು ಭೇಟಿ ಮಾಡಿ 4 ಮೀಟಿಂಗ್ ಮಾಡಿ ಅಕ್ಷರ ಸಹ 5% ಈ ಮೀಸಲಾತಿ ಹೆಚ್ಚಳ ಆಗಬೇಕು ಅಂತ ಹೋರಾಟವನ್ನು ಮಾಡಿದ್ವಿ. ಇದನ್ನು ಪ್ರತಿಪಾದನೆ ಮಾಡಿದ್ವಿ. ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಇದು ನಿರ್ಣಯ ಆಗಲೇಬೇಕಂತ ಹೇಳಿ ಪಟ್ಟು ಹಿಡಿದ್ವಿ. ಆ ಕಾರಣಕ್ಕಾಗಿನೇ ರಾಜ್ಯದ ಮುಖ್ಯಮಂತ್ರಿಗಳು ಸೇರ್ಕೊಂಡು ಕ್ಯಾಬಿನೆಟ್ ನಮಗೆ 5% ಮೀಸಲಾತಿ ನಿಗದಿ ಮಾಡಿತು. ಒಟ್ಟು 101 ಉಪಜಾತಿಗಳಿಗೆ 17% ಮೀಸಲಾತಿಯನ್ನ ವರ್ಗೀಕರಿಸಲಾಗಿದೆ. ಆದ್ರೆ ಇದರಲ್ಲಿ ಸಣ್ಣ ಸಮಸ್ಯೆ ಏನ್ ಮಾಡ್ತು ಅಂತಂದ್ರೆ ಅಲೆಮಾರಿ ಸೂಕ್ಷ್ಮ ಸಮುದಾಯಗಳನ್ನ ನಮ್ಮ ಗುಂಪಿನಲ್ಲಿ ಸೇರಿಸ್ತು. ಆದಾಗಲೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ಈಗ ನಾವು ಕೇವಲ 3 ಗುಂಪುಗಳನ್ನು ಮಾಡಿದೀವಿ. ಹಿಂದೆ 5 ಗುಂಪುಗಳನ್ನು ಅವರು ಪ್ರಸ್ತಾಪ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಈ ಸಮುದಾಯಗಳನ್ನು ಇಲ್ಲಿ ಸೇರಿಸಿದ್ವಿ. ಇದು ತಾತ್ಕಾಲಿಕ, ಮುಂದೆ ಇವರಿಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಕಲ್ಪಿಸ್ತೀವಿ, ಅಲ್ಲಿವರೆಗೆ ಈ ಗ್ರೂಪ್ ನಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರು. ಹಾಗಿದ್ದಾಗಲೂ ನಾವು ಹೇಳಿದ್ದೇನಂತಂದ್ರೆ ಯಾವ ಕಾರಣಕ್ಕಾಗಿನೂ ಬೇರೆ ಸಮುದಾಯಗಳಿಗೆ ತೊಂದರೆ ಆಗಬಾರ್ದು, ನಮ್ಮಿಂದ ಅಲೆಮಾರಿ ಸಮುದಾಯಗಳಿಗೆ ತೊಂದರೆ ಆಗಬಾರ್ದು, ಅಲೆಮಾರಿ ಸಮುದಾಯಗಳಿಂದ ನಮಗೆ ತೊಂದರೆ ಆಗಬಾರ್ದು. ಆ ಕಾರಣಕ್ಕಾಗಿ ಬಂಜಾರ, ಬೋವಿ, ಕೊರ್ಚಾ ಸಮುದಾಯಗಳಿಗೆ 5% ಮೀಸಲಾತಿಯನ್ನು ನಿಗದಿ ಮಾಡಿ, ಬೇಕಾದ್ರೆ ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಅವರಿಗೆ ಪ್ರತ್ಯೇಕವಾಗಿ ಕೊಟ್ಬಿಡಿ ಅಂತ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ರು. ರಾಜ್ಯ ಸರ್ಕಾರ ಈಗ ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗವನ್ನು ರಚನೆ ಮಾಡ್ತಾ ಇದೆ. ಆಯೋಗದ ಎದುರುಗಡೆ ಬಹಳ ಗಂಭೀರ ಸವಾಲುಗಳಿದ್ದಾವೆ. ಏಕೆ, ಎಡಿ, ಆದಿ ಆಂಧ್ರ ಯಾರು ಅಂತ ಹೇಳಿ ಬೈಫರ್ಕೇಶನ್ ಮಾಡಬೇಕು, ಅವ್ರನ್ನ ವಲಯ, ಛಲವಾದಿ, ಮಾದಿಗ ಸಂಬಂಧಿತ ಗುಂಪುಗಳಿಗೆ ಸೇರಿಸಬೇಕು. ಅದು ದೊಡ್ಡ ಕೆಲಸ. ಹೆಂಗ್ ಮಾಡುತ್ತೆ ನೋಡಬೇಕು. ಬೇಡ ಜಂಗಮದ ಹೆಸರಿನಲ್ಲಿ ಇವತ್ತು ಮೇಲ್ಜಾತಿಯವರು ಸುಳ್ಳು ಪ್ರಮಾಣ ಪತ್ರಗಳನ್ನು ಪಡೆದಿದ್ದಾರೆ. ಉದಾಹರಣೆಗೆ ರೇಣುಕಾಚಾರ್ಯ ಅವರ ಕುಟುಂಬದವರು ಎಷ್ಟು ಜನ ಪಡ್ಕೊಂಡ್ರು ಅಂತ ಜಗತ್ತಿಗೆ ಗೊತ್ತಿದೆ. ಇಂತಹ ಫೇಕ್ ಸರ್ಟಿಫಿಕೇಟ್ ತಗೊಂಡ್ರವ್ರ ಮೇಲೆ ಕ್ರಮ ತಗೊಳ್ಬೇಕು, ಇವ್ರನ್ನ ಗುರುತಿಸಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿದೀವಿ. ಈಗ ಶಾಶ್ವತ ಆಯೋಗ ಆ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಪಟ್ಟು ಹಿಡಿದಿದ್ದೀವಿ.
ಈ ಕುರಿತಂತೆ ಮೊನ್ನೆ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗ ಮಾಡಿದೀವಿ, ಆ ಆಯೋಗದ ಮುಖಾಂತರ ಈ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಸಣ್ಣ ನಮ್ಮ ಭರವಸೆಯನ್ನು ಕೊಟ್ಟರು. ಆದರೆ ಇಲ್ಲಿಗೆ ಮುಗಿದಿಲ್ಲ. ನಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ. ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿಯನ್ನು ಕೊಡಿಸೋದ್ರ ಮುಖಾಂತರ ಬಂಜಾರ ಬೋವಿಗಳಿಗೆ 5% ಇರುವಂತಹ ಈ ಮೀಸಲಾತಿಯನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ ನಮ್ಮ ಹೋರಾಟ ಮತ್ತು ನಮ್ಮ ಒಗ್ಗಟ್ಟಿದೆಯಲ್ಲ, ಇದನ್ನು ಕಾಪಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇದರ ಮಧ್ಯೆ ಏನಾಗ್ತಾ ಇದೆ, ಬಿಜೆಪಿಯವರು ರಾಜಕೀಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಯಾವ ಸಮಾಜವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಮ್ಮದೇ ಅಂತಕ್ಕಂಥ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಈ ಒಳ ಮೀಸಲಾತಿಯನ್ನು ಇಸ್ಕೊಂಡು ರಾಜ್ಯದ ಬಿಜೆಪಿಯವರು ಮಾದಿಗರನ್ನ ಎತ್ಕಟ್ತಾರೆ, ಹೊಲಿಗರನ್ನ ಎತ್ಕಟ್ತಾರೆ, ಲಬ್ಬಾಡಿ ಬೋವಿಗಳನ್ನ ಒಬ್ಬರು ವಿರುದ್ಧ ಒಬ್ಬರನ್ನ ಎತ್ಕಟ್ಟುವಂತಹ ನಾಟಕಗಳನ್ನು ಮಾಡೋದು ಶುರು ಮಾಡಿದ್ದಾರೆ. 3 ದಶಕಗಳಿಂದ ಮಾದಿಗ ಸಮುದಾಯದ ಕಾರ್ಯಕರ್ತರು ಬೀದಿಯಲ್ಲಿ ಹೋರಾಟ ಮಾಡಿದ್ದಾರೆ. ಅವರಿಗೂ ತೃಪ್ತಿಕರವಾದ ನ್ಯಾಯ ಸಿಗಬೇಕು. ಜನಸಂಖ್ಯೆ ಆಧಾರದ ಮೇಲಲ್ಲ, ಮೆಜಾರಿಟಿ ಪೌರ ಕಾರ್ಮಿಕರು ಸ್ಕ್ಯಾವೆಂಜರ್ಸ್ ಮಾದಿಗರೇ ಇದ್ದಾರೆ. ಅದಕ್ಕೆ ಈ ರೀತಿ ಮೋಸ ಮಾಡ್ತಕ್ಕಂಥದ್ದಲ್ಲ. ಅಲ್ಲೂ ಹೋಗ್ತಾರೆ, ಇಲ್ಲೂ ಹೋಗ್ತಾರೆ, ಅಲ್ಲೂ ಹೋಗ್ತಾರೆ. ಯಾರ ಕಡೆ ಇವರು? ಯಾರ ಪರವಾಗಿ ನಿಂತಿದ್ದಾರೆ? ಇವರು ನ್ಯಾಯದ ಪರವಾಗಿ ನಿಂತಿದ್ದಾರ? ಯಾರ ಕಾರಣ ಇದಕ್ಕೆಲ್ಲ? ಇಡೀ ಒಳ ಮೀಸಲಾತಿಯ ಪ್ರಕ್ರಿಯೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ಬಾಯಿ ಮುಚ್ಕೊಂಡಿದ್ದವರು ಈಗ ಏಕಾಏಕಾಗಿ ಬೀದಿ ಬಂದಿದ್ದಾರೆ. ನೋಡ್ರಿ, ಬಹುಸಂಖ್ಯಾತ ರಾಜ್ಯಗಳು ಒಳ ಮೀಸಲಾತಿ ಅವಕಾಶ ಇಲ್ಲ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಅಫಿಡವಿಟ್ ಹಾಕಿ ಒಳ ಮೀಸಲಾತಿ ಜಾರಿಗೆ ತಂದಿದ್ದೇ ನೀವೇ. ಅಫಿಡವಿಟ್ ಏನ್ ಹಾಕ್ಬೇಕಾಗಿ? ಅಫಿಡವಿಟ್ ಅಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಮೋದಿಯವರ ಒಂದು ಸಮಯ ಪ್ರಜ್ಞೆಯಿಂದ ಇವತ್ತು ಒಳ ಮೀಸಲಾತಿ ಇಡೀ ದೇಶಕ್ಕೆ ಈಗ ಜಾರಿಗೆ ಬಂದಿರುವಂತಹ ಒಳ ಮೀಸಲಾತಿಯ ಪ್ರಕ್ರಿಯೆಯನ್ನ ವಿರೋಧ ಮಾಡ್ತಾರೋ ನೀವೇ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಬೇಕು. ಇದ್ಯಾವ ನ್ಯಾಯ? ಯಾರ ಪರವಾಗಿದ್ದೀರಿ ನೀವು? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಯಾವ ಸಮಾಜವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಮ್ಮದೇ ಅಂತಕ್ಕಂಥ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಇಷ್ಟ ಇಲ್ಲ ಅಂತಂದ್ರೆ ಕೇಂದ್ರದಲ್ಲಿ ಒಂದು ಕಾನೂನು ತಂದ್ಬಿಡಿ, ಮುಗಿದೋಯ್ತು. ನಾಟಕಗಳನ್ನ ಯಾಕೆ ಮಾಡ್ತೀರಿ? ಜನಗಳನ್ನ ಯಾಕೆ ಎತ್ಕಡ್ತೀರಿ? ಚಿವುಟುವಂತ ಕೆಲಸವನ್ನು ಯಾಕೆ ಮಾಡ್ತೀರಿ? ಜನಗಳನ್ನು ಹೊಡೆದಾಡೋದಕ್ಕೆ ಬೀದಿನಲ್ಲಿ ತಂದು ಮಜಾ ನೋಡೋದಕ್ಕೆ ಇದನ್ನ ಮಾಡ್ತಾ ಇರೋದು ನೀವು. ಯಾವ ಕಾನೂನು ಗೊತ್ತಿದೆ ನಿಮಗೆ? ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಲಂಬಾಡಿ, ಬೋವಿ, ಕೊರ್ಚ, ಕೊರ್ಮ ಜಾತಿಗಳನ್ನ ಸ್ಪರ್ಶ ಜಾತಿಗಳು ಎಂದು ಹಣೆಪಟ್ಟಿ ಕಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಸರ್ಕಾರಿ ಆದೇಶ ಓದಿದಾರ? ಈ ಸರ್ಕಾರಿ ಆದೇಶದೊಳಗಡೆ ಬಂಜಾರ, ಬೋವಿ, ಕೊರ್ಚ, ಕೊರಬ ಸಮುದಾಯಗಳನ್ನ ಸ್ಪರ್ಶ ಜಾತಿಗಳು ಅಂತ ಹೇಳಿ ಯಾರಾದ್ರೂ ಬರೆದಿರೋದನ್ನ ತೋರಿಸ್ಬಿಟ್ರೆ ಅವ್ರ ಮನೇಲಿ ಜೀತಕ್ಕೆ ಇದು ಬಿಡ್ತೀನಿ ನಾನು ಸಾಯವರೆಗೂ. ಆದೇಶಗಳನ್ನು ನೋಡದೆ, ವರದಿಗಳನ್ನು ನೋಡದೆ, ನಿಯಮಗಳನ್ನು ತಿಳ್ಕೊಳ್ಳದೆ ಬೀದಿಗೆ ನಿಂತ್ಕೊಂಡು ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ನಾಯಕರು ಅಂತ ಹೇಳಿ ಹೇಳ್ತಾರೆ ಇವ್ರನ್ನ. ಮೊನ್ನೆ ವಿಜೇಂದ್ರ ಅವರೇ, ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗದ ವಿರುದ್ಧ, ಮಾಧುಸ್ವಾಮಿ ಆಯೋಗದ ವಿರುದ್ಧ ನಡೆದಂತ ಹೋರಾಟಗಳ ಇತಿಹಾಸ ನಿಮಗೆ ಗೊತ್ತಾ? ಮೊನ್ನೆ ಏನೇನೋ ಮಾತಾಡಿದಿರಿ. ಸದಾಶಿವ ಆಯೋಗಕ್ಕೆ 12 ಕೋಟಿ ದುಡ್ಡು ಕೊಟ್ಟು ಆ ಕೆಲಸ ಪ್ರಾರಂಭ ಮಾಡಿಸಿದವರು ನಿಮ್ಮ ತಂದೆಯವರು, ನೆನಪಿರಲಿ. ಕಾನೂನಲ್ಲಿ ಅವಕಾಶ ಇಲ್ಲ, ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಹಾಗಿದ್ದು ಮಾಧುಸ್ವಾಮಿಯವರ ಸದನ ಸಮಿತಿಯನ್ನು ಮಾಡಿ ಆ ಮುಖಾಂತರ ಪರಿಶಿಷ್ಟ ಜಾತಿಗಳನ್ನು ಚಿತ್ರಗೊಳಿಸೋದಕ್ಕೆ ಸದನ ಸಮಿತಿಯನ್ನು ರಚನೆ ಮಾಡಿ ಒಳ ಮೀಸಲಾತಿ ತರುವಂತ ಪ್ರಕ್ರಿಯೆಯನ್ನ ಶುರು ಮಾಡಿಸಿದವರು ನಿಮ್ಮದೇ ಪಕ್ಷದವರು. ಅದನ್ನು ನೆನ್ಪಿಟ್ಕೊಳ್ಳಿ. ಅದು ತಪ್ಪು. ಇದನ್ನ ಮಾಡಬೇಡಿ. ಕಾನೂನಲ್ಲಿ ಅವಕಾಶ ಇಲ್ಲ. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಅದನ್ನು ಮಾಡಬೇಡಿ ಅಂತ ಹೇಳಿ ಮಾಧುಸ್ವಾಮಿಯವರ, ಬಸವರಾಜ ಬೊಮ್ಮಾಯಿಯವರ ಕಾಲಿಡ್ಕೊಂಡು ನಮ್ಮ ಸಚಿವರು ಪ್ರಭು ಚವ್ಹಾಣ್ ಅವರು ಬೇಡ್ಕೊಂಡ್ರು. ಆದ್ರೂ ನೀವು ಕೇಳಿರ್ಲಿಲ್ಲ. ರೇವು ನಾಯಕರು ಕೈ ಮುಗಿದು ಕೇಳಿದ್ರು, ಆದ್ರೂ ನೀವು ಕೇಳಲಿಲ್ಲ. ದರ್ಪದಿಂದ ನೀವು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಹೊರಟ್ರಿ, ಸಂವಿಧಾನದ ವಿರುದ್ಧ ನಡ್ಕೊಳ್ಳೋದಕ್ಕೆ ಹೊರಟ್ರಿ. ಇದು ತಪ್ಪು ಅಂತ ಹೇಳಿ ಜನವರಿ 11ನೇ ತಾರೀಕು 2023 ಬೆಂಗಳೂರಿನ ಬೀದಿಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಬಂಜಾರ, ಬೋವಿ, ಕೊರ್ಚ ಸಮುದಾಯದವರು ಮೆರವಣಿಗೆ ಮಾಡಿದ್ವಿ. ರೈಲ್ವೆ ಸ್ಟೇಷನ್ ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್, ವಿಧಾನಸೌಧ, KR ಸರ್ಕಲ್, ಸುಮಬ್ಬಯ್ಯ ಸರ್ಕಲ್ ವರೆಗೂ ಜಾಮ್ ಆಗಿತ್ತು. ಇತಿಹಾಸ ತಿಳ್ಕೊಬನ್ನಿ. ಸದಾಶಿವ ಆಯೋಗ ವರದಿ ಜಾರಿ ವಿರೋಧಿಸಿ ಪ್ರೊಟೆಸ್ಟ್. 108 ಜಾತಿಗಳ ಮೀಸಲಾತಿ ವಿಚಾರಕ್ಕೆ ಬರದಂತೆ ಎಚ್ಚರಿಕೆ. ನಗರದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ಸುಮಾರು 2 ಲಕ್ಷ ಜನ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಸದಾಶಿವ ಆಯೋಗ ವರದಿ ಶಿಫಾರಸು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಲೆಮಾರಿ ಸಮುದಾಯಗಳ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಬೆಂಗಳೂರಲ್ಲಿ. ರಾಜ್ಯದ ಭೋವಿ, ಬಂಜಾರ, ಕೊರಚ, ಕೊರಮ, ಅಲೆಮಾರಿ ಸಮುದಾಯಗಳ ಬೃಹತ್ ಪ್ರತಿಭಟನೆ.
ಸದಾಶಿವ ಆಯೋಗ ವರದಿ ಶಿಫಾರಸನ್ನ ವಿರೋಧಿಸಿ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಪ್ರತಿಭಟನೆ ಇದೆ. ಇವತ್ತು ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಅಲೆಮಾರಿ ಸಮುದಾಯದ ಜನರೆಲ್ಲರೂ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ ಅವಾಗ ಮಾತು ಕೇಳಿಲ್ಲ ನೀವು. ಮತ್ತೆ 2-3 ಬಾರಿ ಬೊಮ್ಮಾಯಿಯವರ ಮನೆಯಲ್ಲಿ ಮೀಟಿಂಗ್ ಆಯ್ತು, ಮಾಧುಸ್ವಾಮಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಇದನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಕೇಳಿದ್ವಿ. ನಾವು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮಾಧುಸ್ವಾಮಿ ಅವರು ಉದ್ದಟತನದಿಂದ ಮಾತಾಡಿದ್ರು. ಅವತ್ತು ನಿರ್ಧಾರ ಮಾಡಿದ್ವಿ, ಬಿಜೆಪಿ ಹಟಾವ್, ಮೀಸಲಾತಿ ಬಚಾವ್ ಅಂತ ಹೇಳಿ ಅದನ್ನ ಮಾಡಿ ತೋರಿಸಿದ್ವಿ. ಇಡೀ ರಾಜ್ಯದಲ್ಲಿ ಚಳವಳಿ ನಡೀತು. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ತಾಂಡ ಮಟ್ಟದಲ್ಲಿ ಚಳವಳಿ ನಡೀತು. ಆ ಚಳವಳಿಯ ನೇತೃತ್ವವನ್ನು ನಾವೇ ಕೊಟ್ಟಿದ್ದು, ಅದನ್ನ ನಾವೇ ಕ್ಲೈಮ್ ಮಾಡ್ತೀವಿ. ಇನ್ನೇನು ಅನಿವಾರ್ಯ ಬಂಜಾರರನ್ನ ತಡೆಗಟ್ಟೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಮಾರ್ಚ್ 27ನೇ ತಾರೀಕು ನೀವೊಂದು ಆದೇಶ ಮಾಡೋ ನಾಟಕ ಮಾಡಿದ್ರಿ. ಏನ್ ಮಾಡಿದ್ರಿ? ಕರ್ನಾಟಕದ SC ಪಟ್ಟಿಯಿಂದ ಬಂಜಾರ, ಬೋವಿ, ಕೊರ್ಚಾ, ಕೊರಮ ಸಮುದಾಯಗಳನ್ನ ಕೈ ಬಿಡುವುದಿಲ್ಲ, ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಕಳಿಸಿದ್ರಷ್ಟೇ. ಆ ಪತ್ರವನ್ನೇ ದೊಡ್ಡ ಆದೇಶ ಅಂತಂದೇಳಿ ತೋರಿಸಿದ್ದು. ಆ ಆದೇಶ ಮಾಡಿ 2 ದಿನಕ್ಕೆ ಚುನಾವಣೆ ನೀತಿ ಸಮಿತಿ ಘೋಷಣೆ ಮಾಡ್ಕೊಂಡು ಚುನಾವಣೆಗೆ ಹೋದ್ರಿ. ನ್ಯಾಷನಲ್ SC ಕಮಿಷನ್ಗೆ ರಾಜ್ಯ ಸರ್ಕಾರದ ಬರೆದಂತಹ ಪತ್ರ ಇವತ್ತು ನಿಮ್ಮದೇ ಕೇಂದ್ರ ಸರ್ಕಾರ ಇದೆ. ಆ ಪ್ರಕರಣವನ್ನು ಇತ್ಯರ್ಥಗೊಳಿಸಿದೆಯಾ? ಉತ್ತರ ಕೊಡ್ತೀರಾ? ಯಾರಿಗೆ ದಿಕ್ಕು ತಪ್ಪಿಸೋದು ಬರ್ತಾ ಇದ್ರಿ? ಲಂಬಾಣಿ ಬೋವಿಗಳು ಮುಗ್ಧರಲ್ಲ, ಅಮಾಯಕರಲ್ಲ, ಅರ್ಥ ಮಾಡ್ಕೊಳ್ಳಿ. ಮೋಸ ಮಾಡೋದಕ್ಕಾಗೋದಿಲ್ಲ ನಮಗೆ. ನೀವು ನೋಡಿ, ನಮ್ಮ ಸಮುದಾಯದ ಹಕ್ಕುಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲಾ ಕಾಲಕ್ಕೂ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲಾ ಕಾಲದಿಂದ ಹೋರಾಟಕ್ಕೆ ಮಾಡ್ತಾ ಬಂದಿದ್ದೀವಿ. ಪಕ್ಷಾತೀತವಾಗಿ ಹೋರಾಟ ಮಾಡಿ ಇವತ್ತು ಪಕ್ಷಾತೀತ ಹೋರಾಟಗಳನ್ನು ಕಟ್ತಾ ಇದೀವಿ. ಹಿಂದೆನೂ ಕಟ್ಟಿದೀವಿ. 2017 ಡಿಸೆಂಬರ್ 29ನೇ ತಾರೀಕು ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಂತಹ ಅವಧಿನಲ್ಲಿ ದೊಡ್ಡ ಮೆರವಣಿಗೆಯನ್ನು ಮಾಡಿದ್ದೀವಿ. ಅದರ ನೇತೃತ್ವ ನಾವೇ ತಗೊಂಡಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2023 ಜನವರಿ 11ನೇ ತಾರೀಕು ಹೋರಾಟ ನಾವೇ ಮಾಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ 10 ಸಭೆಗಳನ್ನು ಮಾಡಿದ್ದೀವಿ. ಮೊನ್ನೆ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು, ಅರವಿಂದ ಲಿಂಬಾವಳಿ ಅವರು, ಪ್ರಭು ಚವ್ಹಾಣ್ ಅವರು, ಅನೇಕ ರೈತರ ನೇತೃತ್ವವನ್ನು ತಗೊಂಡಿದ್ದಾರೆ ನಮ್ಮ ಜೊತೆಗೆ. ಯಾರ ಜೊತೆ ರಾಜಿ ಆಗೋ ಪ್ರಶ್ನೆ ಬರೋದಿಲ್ಲ. ಸಾಂವಿಧಾನಿಕ ಹಕ್ಕುಗಳನ್ನು ಉಳಿಸಿಕೊಳ್ಳೋದಕ್ಕೆ ಯಾವ ತ್ಯಾಗಕ್ಕಾದರೂ ಸಿದ್ಧರಿದ್ದೀವಿ. ಬಿಜೆಪಿಯವರು ನಾಟಕ ಮಾಡೋದನ್ನು ನಿಲ್ಲಿಸಬೇಕಿದ್ರೆ ಈ ಹಿನ್ನೆಲೆಯಲ್ಲಿ ಮುಂದೆ ನಾವು ಕಾನೂನಾತ್ಮಕವಾಗಿ ಹೇಗೆ ಮಾಡಬೇಕು, ಸರ್ಕಾರದ ಮೇಲೆ ಯಾವ ಒತ್ತಡಗಳನ್ನು ತರಬೇಕು, ಜನತೆಗೆ ಯಾವ ಸಂದೇಶಗಳನ್ನು ಕೊಡಬೇಕು ಅನ್ನೋದನ್ನ ಕಾಲಕಾಲಕ್ಕೆ ನಾವು ಈಗಾಗಲೇ ಸಭೆಗಳನ್ನ, ಚಿಂತನೆಗಳನ್ನು ಮಾಡ್ತಾನೆ ಬರ್ತಾ ಇದೀವಿ. ಶೀಘ್ರದಲ್ಲೇ ಅಂತಹ ಸಭೆ ಚಿಂತನೆಗಳನ್ನ ಮಾಡೋದ್ರ ಮುಖಾಂತರ ನಮ್ಮನ್ನ ರುದ್ರಪ್ಪ ಲಮಾಣಿ ಅವರು ಸೇರಿದಂತೆ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ ಸರಿಯಾದ ರೀತಿಯ ಕಾರ್ಯಗಳನ್ನ ಮಾಡುವಂತದಕ್ಕೆ ಮುಂದಾಗೋಣ. ನಮಸ್ಕಾರ. ಜೈ ಭೀಮ್, ಜೈ ಸೇವಾಲಾಲ್.